ಮಕ್ಕಳ ಅನ್ನಕ್ಕೆ ಕನ್ನ ಹಾಕಿ ಬತುಲ್ ಕಿಲ್ಲೆದಾರ್ ಎಸ್ಕೇಪ್ ಆಗಿದ್ದಾಳೆ. ಈಗ ಬತುಲ್ ಹಾಗೆ ಫಾರೂಕ್ ಬಂಧನಕ್ಕೆ ವಿಶೇಷವಾದಂತಹ ತಂಡವನ್ನ ರಚನೆ ಮಾಡಲಾಗಿದೆ. ಮಹಾರಾಷ್ಟ್ರ, ರಾಜಸ್ಥಾನದಲ್ಲಿ ಇವರು ತಲೆಮರೆಸಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ವಿಶೇಷ ತಂಡವನ್ನ ರಚಿಸಿ ಹುಬ್ಬಳ್ಳಿ ಪೊಲೀಸರಿಂದ ಕಾರ್ಯಾಚರಣೆ ನಡೀತಾ ಇದೆ. ಗಂಟೆಗೂ ಸ್ಥಳವನ್ನ ಬದಲಿಸ್ತಾನೆ ಇದ್ದಾರೆ ಬತುಲ್ ಕಿಲ್ಲೆದಾರ್. ಬೇರೆ ಬೇರೆ ನಂಬರ್ ಮೂಲಕ ವಕೀಲರು ಹಾಗೆ ಆಪ್ತರನ್ನ ಸಂಪರ್ಕ ಮಾಡಲಾಗ್ತಾ ಇದೆ. ಬುರ್ಕಾ ಧರಿಸಿಕೊಂಡು ಓಡಾಡ್ತಾ ಇದ್ದಾಳೆ ಬತುಲಾ ಕಿಲ್ಲೆದಾರ್. ಮಾಹಿತಿ ಮೇರೆಗೆ ಪೊಲೀಸರು ಈಗ ಹೋಗ್ತಾ ಇದ್ದಂತೆ ಅಲ್ಲಿಂದಲೂ ಸಹ ಎಸ್ಕೇಪ್ ಆಗಿದ್ದಾಳೆ. ನಿರೀಕ್ಷಣಾ ಜಾಮೀನು ಪಡೆಯೋದಕ್ಕೆ ಬತುಲ್ ಹರಸಾಹಸವನ್ನೇ ಪಡ್ತಾ ಇದ್ದಾಳೆ. ಬತುಲ್ ಹಾಗೆ ಫಾರೂಕ್ ಬಂಧನಕ್ಕೆ ವಿಶೇಷವಾದಂತಹ ತಂಡವನ್ನ ರಚನೆ ಮಾಡಿ ಈಗ ಹುಡುಕ್ತಾ ಇದ್ದಾರೆ. ಅಂಗನವಾಡಿ ಮಕ್ಕಳ ಅನ್ನಕ್ಕೆ ಕನ್ನ ಹಾಕಿದ್ದ ಬತುಲ್ ಗ್ಯಾಂಗ್ ಈವರೆಗೂ ಸಹ ಬತುಲ್ಗೆ ಸಹಾಯ ಮಾಡಿದಂತಹ 32 ಮಂದಿಯನ್ನ ಬಂಧನ ಮಾಡಲಾಗಿದೆ. ಹಗರಣದಲ್ಲಿ ಭಾಗಿಯಾಗಿದ್ದ 6 ಮಂದಿಯೂ ಸಹ ಕಾಕಿ ಬಲೆಗೆ ಬಿದ್ದಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆಳೆದಿದ್ದ ಕಳ್ಳದಂಧೆ ಇದು. ಅಲ್ತಾಫಾ ಕಲಾದಗಿ, ದಾದಾಫಿರ್ ಚೌಧರಿ, ಸಲೀಂ ಶೇಖ್ ಸಲೀಂ ಅತ್ತಾರ, ಬಸವರಾಜ್ ವಾಲ್ಮೀಕಿ ಇವರೆಲ್ಲರನ್ನೂ ಸಹ ಪೊಲೀಸರು ಬಂಧಿಸಿದ್ದಾರೆ. ಒಟ್ಟು 32 ಜನರನ್ನ ಬಂಧನ ಮಾಡಲಾಗಿದೆ. ಈಗ ಬತುಲ್ ಮತ್ತೆ ಫಾರೂಕ್ ಇವರಿಗಾಗಿ ಹುಡುಕಾಟ ನಡೀತಾ ಇದೆ. ಅಂಗನವಾಡಿ ಶಿಕ್ಷಕಿಯಿಂದ ಆಹಾರ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕಿ ಬತುಲಾ ಕಿಲ್ಲೆದಾರ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಬಿಜೆಪಿ ಘಟಕದಿಂದ ಪ್ರೊಟೆಸ್ಟ್ ನಡೆಸಲಾಯಿತು. ಪೊಲೀಸ್ ಸಹಾಯಕ ಆಯುಕ್ತರ ಕಚೇರಿ ಬಳಿ ಹೋಗ್ಬಿಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕಿ ಬತುಲಾ ಕಿಲ್ಲೆದಾರ್ ಬಂಧನಕ್ಕೆ ಬಿಜೆಪಿ ಒತ್ತಾಯ ಮಾಡಿದೆ. ಬತುಲಾ ಕಿಲ್ಲೆದಾರ್ಗೆ ಕಾಂಗ್ರೆಸ್ನ ನಾಯಕರ ಬೆಂಬಲದ ಆರೋಪ ಸಹ ಕೇಳಿ ಬರ್ತಾ ಇದೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಜೊತೆ ಇರುವಂತಹ ಫೋಟೋವನ್ನ ಪ್ರದರ್ಶಿಸಿ ಕಿಡಿಕಾರ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ಪ್ರಸಾದ್ ಅಬ್ಬಯ್ಯ ಅವರ ಪೋಷಿತ ಕಳ್ಳಿ ಅಂತ ಘೋಷಣೆ ಕೂಗ್ಲಾಗ್ತಾ ಇದೆ. ಕಳ್ಳರನ್ನ ರಕ್ಷಿಸ್ತಾ ಇರುವಂತಹ ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಪ್ರಮುಖ ಆರೋಪಿ ಬತುಲಾ ಕಿಲ್ಲೆದಾರ್ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಬಂಧಿಸಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಲಾಗಿದೆ. ಅಂಗನವಾಡಿಗಳಿಗೆ ಪೂರೈಕೆ ಬೇಕಾಗಬೇಕಂತ ಪೌಷ್ಟಿಕ ಆಹಾರವನ್ನ ಕದ್ದು ಸಾಗಿಸುತ್ತಿದ್ದಂತ ಕಾಂಗ್ರೆಸ್ ನಾಯಕಿಯ ಮುಖವಾಡವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ ಮೂಲಕ ಬಯಲು ಮಾಡಿತ್ತು. ಪ್ರಕರಣ ಬೆಳಕಿಗೆ ಬಂದ ನಂತರ ಇದುವರೆಗೆ 32 ಜನರ ಬಂಧನ ಆಗಿದೆ. ಪ್ರತಿಪಕ್ಷ ಬಿಜೆಪಿ ಪ್ರತಿಭಟನೆಗಳಿದೆ. ಹುಬ್ಬಳ್ಳಿಯ ಶಹರ ಠಾಣೆ ಮುಂದೆ ಬಿಜೆಪಿ ನಾಯಕರುಗಳೆಲ್ಲರೂ ಕೂಡ ಧರಣಿ ಕೂತಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಬತುಲಾ ಕಿಲ್ಲೆದಾರ್ ಇರುವಂತಹ ಫೋಟೋಗಳು, ಕಾಂಗ್ರೆಸ್ ನಾಯಕರು ಸಾಕಷ್ಟು ಜನರು ಮಿನಿಸ್ಟರ್ಗಳಾಗಿರ್ಬೋದು, ಎಂಎಲ್ಎಗಳಾಗಿರ್ಬೋದು ಎಲ್ಲರ ಜೊತೆಗೆ ಬತುಲಾ ಸಂಪರ್ಕವನ್ನ ಹೊಂದಿದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡು ಆಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಅಂಗನವಾಡಿ ಶಿಕ್ಷಕಿಯರ ಮೂಲಕ ಅಂಗನವಾಡಿಗೆ ಪೂರೈಕೆ ಆಗಬೇಕಾದಂತಹ ಪೌಷ್ಟಿಕ ಆಹಾರವನ್ನ ಕದ್ದು ಸಾಗಿಸ್ತಾ ಇದ್ಲು. ಕೇವಲ ಅಂಗನವಾಡಿ ಮಕ್ಕಳಿಗಷ್ಟೇ ಅಲ್ಲ, ಬಾಣತಿಯರಿಗೆ, ಗರ್ಭಿಣಿಯರಿಗೆ ಪೂರೈಕೆ ಆಗಬೇಕಾದಂತಹ ಪೌಷ್ಟಿಕ ಆಹಾರ ಧಾನ್ಯಗಳನ್ನೆಲ್ಲವನ್ನ ಲೂಟಿ ಮಾಡ್ತಾ ಇದ್ಲು ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಆಕೆಯ ಬಂಧನಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆ ನೋಡಬಹುದು. ಘೋಷಣೆಗಳು ಕೂಡ ಮೊಳಗ್ತಾ ಇದ್ದು ಇದುವರೆಗೆಲ್ಲ ಬಿಜೆಪಿ ನಾಯಕರುಗಳು ಯಾವ ರೀತಿ ಒತ್ತಡ ಪ್ರತಿಭಟನೆ, ಯಾವ ಒಂದು ಕಾರ್ಯಕರ್ತೆ, ಕಾಂಗ್ರೆಸ್ ಕಾರ್ಯಕರ್ತೆ ಅನ್ನೋ ಒಂದು ದೃಷ್ಟಿಯಿಂದ ಹಿಡಿದು, ಎರಡನೇದು ಯಾವ ಚಿಕ್ಕ ಮಕ್ಕಳಿಗೆ ಕೊಡಬೇಕಾಗಿರೋದು ಆಹಾರ ಧಾನ್ಯಗಳನ್ನು, ಪೌಷ್ಟಿಕ ಆಹಾರವನ್ನು ಸರ್ಕಾರ ಎಲ್ಲೋ ಒಂದು ಕಡೆ ಮಕ್ಕಳು ಪೌಷ್ಟಿಕವಾಗಿ ಬೆಳೀಲಿ ಅನ್ನುವಂಥ, ಗರ್ಭಿಣಿಯರು ಬಾಣತಿಯರು ಪೌಷ್ಟಿಕವಾಗಿ ಬೆಳೀಲಿ ಅನ್ನುವಂಥ ದೃಷ್ಟಿಯಿಂದ ಕೊಡ್ತಾ ಇರೋ ಆಹಾರವನ್ನು ಕಳ್ಳ ಸಾಗಾಣಿಕೆ ಮಾಡುವ ಮೂಲಕ ಕಾಂಗ್ರೆಸ್ಸಿನ ಒಂದು ನಿಜ ರೂಪವನ್ನು ಆ ಕಾರ್ಯಕರ್ತೆ ತೋರಿಸಿದಾಳು ಅನ್ನುವಂಥ ಭಾವನೆ ಇವತ್ತು ಹುಬ್ಬಳ್ಳಿ ಜನತೆಗೆ ಬರ್ತಾ ಇದೆ. ಈ ಒಂದು ವರ್ತನೆಯಿಂದ ಈವರೆಗೂ 12 ದಿನ ಆಯಿತು. ಅವಳ ಬಂಧನ ಮಾಡಿಲ್ಲ. ಬಂಧನ ಮಾಡದೇನೆ ಅವಳ ಒಂದು ಮುಕ್ತವಾಗಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲೋ ಒಂದು 23 ಜನರ ಬಂಧನ ಮಾಡಿದ್ದಾರೆ, 20-30 ಜನ ಬಂಧನ ಮಾಡಿದ್ದಾರೆ. ಆದರೆ ಯಾರು ಕಿಂಗ್ ಪಿನ್ ಅನ್ನುವಂಥ ಈ ಕಾಂಗ್ರೆಸ್ ಕಾರ್ಯಕರ್ತೆಯನ್ನ ಬಂಧನ ಮಾಡದೇನೆ ಕಾಂಗ್ರೆಸ್ ಏನು ಸಂದೇಶ ಕೊಡೋಕ್ಕೆ ತೋರಿಸ್ತಾ ಇದೆಯೋ ಗೊತ್ತಿಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಇವತ್ತು ಒಂದು ಗರ್ಭಿಣಿಯ ಸ್ತ್ರೀಯರ ಸಾವುಗಳು ಒಂದು ಕಡೆ ಆದರೆ ಸರಣಿಯ ಸಾವುಗಳಾಗ್ತಾ ಇವೆ. ಎಲ್ಲಿ ಪೌಷ್ಟಿಕಾಂಶಗಳಿಂದ ಭರ್ಪೂರ ಆಗಬೇಕು, ಮಕ್ಕಳು ಗಟ್ಟಿ ಆಗಬೇಕು, ಗರ್ಭಿಣಿಯರು ಮತ್ತು ಕಾಂಗ್ರೆಸ್ನವರೇ ರಕ್ಷಣೆ ಮಾಡ್ತಾ ಇದ್ದಾರೆ. ನಿಶ್ಚಿತವಾಗಿ ಕಾಂಗ್ರೆಸ್ಸಿನ ಈ ಭಾಗದ ಶಾಸಕರು, ಉಸ್ತುವಾರಿಗಳು ಈವರೆಗೂ ಯಾವ ರೀತಿಯ ಕಠಿಣ ಕ್ರಮವನ್ನು ಕೈಗೊಂಡು ಅರೆಸ್ಟ್ ಮಾಡಿಸಬೇಕಾಗಿತ್ತು. ಯಾವುದೇ ಬೇರೆ ಕಾರ್ಯಕರ್ತ ಆಗಿದ್ರೆ ಮಾತು ಬೇರೆ ಇತ್ತು. ಕಾಂಗ್ರೆಸ್ ಕಾರ್ಯಕರ್ತೆ ಅನ್ನೋ ದೃಷ್ಟಿಯಿಂದ ನೈತಿಕತೆಯಿಂದ ಅವಳನ್ನು ಅರೆಸ್ಟ್ ಮಾಡಿಸಬೇಕಾಗಿತ್ತು. ಕಾಂಗ್ರೆಸ್ ಬತುಲ್ ಅವ್ರನ್ನ ಯಾವ ರೀತಿ ಮಾಡ್ತಾ ಇದೆ ಇದು ಹೇಳಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಶಾಸಕರು ಸಾಕಷ್ಟು ವರ್ಷಗಳಿಂದ ಅವರೊಂದು ಜಾತಿಯ ಒಂದು ಆಧಾರ ಇಟ್ಕೊಂಡು ಅವ್ರು ಏನು ಮಾಡಿದ್ರು ನಡೀತೈತೆ ಅನ್ನೋ ಲೆಕ್ಕದಲ್ಲಿದ್ದಾರೆ. ಆದರೆ ಇವತ್ತು ಬಹಳ ಕೆಟ್ಟ ಅನಿಸ್ತದೆ. ಒಂದು ಬಾಣಂತಿಯರಿಗೆ, ಮಕ್ಕಳಿಗೆ ಬೇಕಾಗುವಂತ
ಆ ಆಹಾರ ಧಾನ್ಯಗಳನ್ನ ದರೋಡೆ ಮಾಡುವಂಥವ್ರಿಗೂ ಕೂಡ ಇವರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಶಾಸಕರಾಗಿರ್ಲಿಕ್ಕೆ ಇವರು ಯೋಗ್ಯ ಇಲ್ಲ. ಮತ್ತು ಇನ್ನೊಂದು ಮಾತು ನಾನು ಭಾಷಣದಲ್ಲಿ ನಿಮ್ಮ ಮುಖಾಂತರ ಎಲ್ಲರಿಗೂ ಹೇಳ್ಬಿಡ್ತೀನಿ. ಈಗ ದಕ್ಷ ಕಮಿಷನರ್ ಅವರು ಹುಬ್ಳಿ ಧಾರವಾಡಲ್ಲಿ ಇದ್ದಾರಂತ ಕೇಳಿದ್ದೀವಿ, ನೋಡಿದ್ದೀವಿ, ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಒಂದು ಎಲ್ಲೋ ಮೂಲೆಯಲ್ಲಿ ನಮಗೂ ಸಂಕೋಚ ಬರ್ತಾ ಇದೆ. ಅವರು ಪ್ರತಿ ತಿಂಗಳು ಪರೇಡ್ ಮಾಡ್ತಾರೆ, ಎಲ್ಲ ಮಾಡ್ತಾರ. ಈ ದೊಡ್ಡ ದೊಡ್ಡ ಕುಳಗಳನ್ನ ರಕ್ಷಣೆ ಆಗ್ತಾ ಇದೆ, ಯಾರ ಒತ್ತಡಕ್ಕಾಗಿ ಆಗ್ತಾ ಇದೆ ಗೊತ್ತಿಲ್ಲ. ಬೆಂತೋ ಚಿಲ್ಲರೆ ಚಿಕ್ಕ ಪುಟ್ಟ ಏನೋ ತಗೊಂಡು ಬಂದು ಪರೇಡ್ ಮಾಡ್ತಾರ, ವಾರ್ನಿಂಗ್ ಮಾಡ್ತಾರ. ನಾವು ನೋಡಿದೀವಿ ಎಲ್ಲರನ್ನು. ನಾವು ಬಾಯಿ ಬಿಡಬಾರ್ದಾಗಿತ್ತು, ಇವತ್ತು ಬಾಯಿ ಬಿಡುವಂತ ಪರಿಸ್ಥಿತಿ ಬಂದಿದೆ. ದೊಡ್ಡ ದೊಡ್ಡವರ ರಕ್ಷಣೆ ಇವರು ಕೂಡ ಮಾಡ್ತಾ ಇದ್ದಾರೆ ಅನಿಸ್ತದೆ. ಕ್ರಿಮಿನಲ್ ಕಿಲ್ಲೆದಾರರನ್ನ ಬಂಧಿಸಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಬಿಜೆಪಿ ನಾಯಕರುಗಳು ಕೂಡ ಮಾಡ್ತಿರುವಂತಹ ದೃಶ್ಯ ನೋಡ್ತಾ ಇದೀವಿ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಜೊತೆ ಗುರುರಾಜ್ ಹುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.